ಮೇಡಮ್, ನೀವು ಮಾತಾಡೋಕ್ಕೆ ಟ್ರೈ ಮಾಡಿ. ನೀವು ಬರೀ ಓದೋದಷ್ಟೇ ಅಲ್ಲ, ಬರೆಯೋಕ್ಕೆ ಓದೋಕ್ಕೆ ಬಂದ್ರಷ್ಟೇ ಸಾಕಾಗಲ್ಲ. ನೀವು ಮಾತಾಡೋಕ್ಕೆ ಟ್ರೈ ಮಾಡಿರಿ. ಅದು ನಾ ಎಲ್ಲಿ ತಪ್ಪು ಮಾತಾಡ್ತೀನೋ ಅಂತ ಅನಿಸ್ಬಿಡ್ತೈತ್ರಿ. ಮತ್ತೆ ನಾಲ್ಕು ಬಿಡ್ತಾರೋ ಏನೋ ಅಂತ ಅನಿಸ್ತತ್ರಿ. ಎಲ್ಲಿ ನಾನು ತಪ್ಪು ಮಾತಾಡ್ತೀನಿ ಏನು, ನಗ್ತಾರೋ ಏನೋ ಅನ್ನೋದು ಇದೇ ನಮ್ಮದು ಮಾಡೋದು ಮೊದಲೇಕ್ಕೆ ದೊಡ್ಡ ತಪ್ಪು. ಹಾಡ್ತಾ ಹಾಡ್ತಾ ರಾಗ ಅಂಥೇಳಿ ಮೇಡಮ್, ನೀವು ಮಾತಾಡ್ತಾ ಮಾತಾಡ್ತಾ ಹಾಗೆ ಕಲಿತಾ ಹೋಗ್ತೀರಿ. ನೀವು ಅಂಜ್ಕೊಂಡು ಎಷ್ಟು ಸುಮ್ಮಿರ್ತೀರಿ. ನಿಮಗೆ ಇಂಗ್ಲೀಷ್ ಮಾತಾಡೋಕೆ ಬರೋದೇ ಇಲ್ಲ. ಓದಾಕ ಬರೆಯೋಕೆ ಬರೋದು ಮುಖ್ಯ ಅಲ್ರಿ, ಮಾತಾಡೋಕೆ ನೀವು ಹೆಂಗೆ ಕನ್ನಡದ ಮಾತಾಡ್ತಿಲ್ಲ ಸರಾಗವಾಗಿ ಹಂಗೆ ಮಾತಾಡೋಕೆ ಕಲಿಬೇಕಂದ್ರೆ ತಪ್ಪಾಲಿ ಒಪ್ಪಾಲಿ ಮಾತಾಡೋಕೆ ಕಲೀರಿ. ಸರಿ ರೀ. ನೋಡ್ಬಿ ದೊಡವ ಆಕೆ ವೈಭೋಗ ನೋಡು. ನಾನು ಕಣ್ಣಿಲ್ಲ ನೋಡಕತ್ತೀನಿ. ಅಯ್ಯೇ ಇಂಗ್ಲೀಷ್ ಕಲಿತಾ ಅಂತ ಇಂಗ್ಲೀಷ್ ಮನಿ ಹಾಳಾಗಿ ಹೋಗ್ಲಿ. ಇಂಗ್ಲೀಷ್ ಬೇರೆ ಕೇಳಿಕಿ ಮೊಸಡಿಗೆ. ದೊಡವ ಈ ಮನಿಗೆ ಬಂದ ತಕ್ಷಣ ಈಕೆಗೆ ಮನಿ ಹಿರಿತನದ ಕಿಲಿಕೆ ಕೊಟ್ಟಾಕಿ ಅಮ್ಮ. ಈಕೆಗೆ ಅಂಕರು ಕಣ್ಣು ನೆತ್ತಿಮೆ ಬಂದುಬಿಟ್ಟಾವ ಕಾವೇರಿಗೆ. ಅದಕ್ಕಂತೀನಿ. ಅದಕ್ಕೆ ಈಕೆ ಕಣ್ಣು ನೆತ್ತಿಮೆ ಬಂದವು. ಈಕೆ ಕಣ್ಣು ಹೆಂಗೆ ಇಳಿಸ್ಬೇಕು ಅನ್ನೋದು ಗೊತ್ತೈತಿ ನನಗೆ. ಈಕಿನ ಹೆಂಗೆ ಬಗ್ಗೆ ಬಡಿಬೇಕು ಅನ್ನೋದು ಗೊತ್ತೈತಿ. ಆಕಿನ ಆಡಿಸಿ ಬೆಳೆಸ್ದೇಕಿ ನಾ ಅದೀನಿ. ಆಕಿ ಹೆಂಗೆ ಅದಾಳ ಅಂತ ನನಗೆ ಗೊತ್ತಿಲ್ಲನು. ತಡಿ ಹೆಂಗೆ ಇಂಗ್ಲೀಷ್ ಮಾತಾಡೋದು ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಸುಮ್ಮರು ಒಂದು ವಾರ ಇಲ್ಲಿದ್ದು ಈಕಿನ ಮೂಲಿ ಕುಂಪ ಮಾಡಿ ಹೊಕ್ಕಿನ ಸುಮ್ಮರು ಲತಕ್ಕ. ಮೇಡಮ್, ನೀವು ಓದ್ರಿ. ಆಮೇಲೆ ಆದಷ್ಟು ನೀವು ಕನ್ನಡದಾಗ ಹೆಂಗೆ ಮಾತಾಡ್ಬೇಕಂತಿರ್ತೀರಲ್ಲ ಅದನ್ನು ಕನ್ನಡದಾಗ ಬರೀರಿ. ಮ್ಯಾಲೆ ಬರೋದು ಬಿಟ್ಟು ಅದನ್ನು ಇಂಗ್ಲೀಷಕ್ಕೆ ಕನ್ವರ್ಟ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಅಲ್ಲಿ ಏನಾರು ನಾಳೆ ಬಂದಿಂದ ನನಗೆ ತೋರಿಸ್ರಿ. ಅದು ಏನಾರು ತಪ್ಪಾಗಿತ್ತಂದ್ರೆ ನಾ ತಿದ್ದಿ ಹೇಳ್ತೇನಂತ್ರಿ ಮೇಡಮ್ ಅವ್ರ. ಸರಿ ರೀ. ಇವಾಗ ನೋಡು ಹೆಂಗೆ ಕಾಲು ಕಟ್ಕೊಂಡು ಸೋಪನ್ಯಾಗ ಕುಂತ ಕಾಣ್ಲಿಗೆ ಹೇಳಿ ಎಟ್ರ ಬಂದತಿ ಇದಕ್ಕೆ ಮೂದೇವಿಗೆ. ಸರಿ ಮೇಡಮ್, ನಾನು ಇವತ್ತು ಬರ್ತೀನಿ. ಇವತ್ತಿಷ್ಟೇ ಸಾಕು ಕ್ಲಾಸು. ನಾ ಹೇಳ್ದಂಗೆ ಮಾಡಿ ಮೇಡಮ್. ಸರಿ ರೀ. ಲೇ ಕಾವೇರಿ, ನಿನ್ನ ನಾಚಿಗೆ ಮಾನ ಮರ್ಯಾದಿಲ್ಲನ? ಅಲ್ಲಲ್ಲಿ ಹೊರಗಂಡಸಿನ ಕೂಡ ಮಗ್ಳು ಕುಂತ್ಕೊಂಡು ಅದೇನು ಇಂಗ್ಲೀಷ್ ಕಲಿಯಾಕ ಹೊಂಟಿ? ನಾಚಿ ಬರಂಗಿಲ್ಲ. ಲಗ್ನ ಆಗೈತಿ ನಿಂದು. ಕಬರಿ ಗಡಿ ತಂದು ನಡಮನೆಗೆ ಇಟ್ರಂತ. ಅಯ್ಯವ್ವ ಎಷ್ಟು ಬದಲಾಗಿಲ್ಲ ನೀನು. ನಿನ್ನ ನಾಚಿಗೆ ಮಾನ ಮರ್ಯಾದೇನು ಇಲ್ಲನ? ಇನ್ನೊಬ್ಬ ಗಣಮಗನ ಮಗ್ಳು ತೊಡಿ ಹಚ್ಕೊಂಡು ಇಂಗ್ಲೀಷ್ ಕಲಿಯಾಕ ಹೊಂಟ. ಅಯ್ಯಯ್ಯ ನೀನು ಇಂಗ್ಲೀಷ್ ಮನೆ ಹಾಳಾಗ್ಲಿ. ನಾಚಿಗೆ ಮಾನ ಮರ್ಯಾದೆ ಏನಾರ ಐತೆ ಅನ್ಲಿ ನಿನಗೆ? ಒಲ್ಲೆ ವಯ್ಯವ್ವ ನೋಡು. ನಮ್ಮ ಲೀಲಾ ನೋಡು ಕಲಿ. ಒಂದೇಟ್ರ ಖಬರ್ ಐತೆ ಅಲ್ಲಿ ನಿನಗೆ. ಬಾಳೆದ ಬದುಕಿಂದ ಆಕಿ ನಿಮ್ಮ ಹೇಳಿದ್ಲಂತ, ಈಕೆ ಕುಣದ್ಲಂತ. ಅಯ್ಯೋ ಕಾಗಿ ಎಂದರ ಕೋಗಿಲೆ ಆಗಕ್ಕಾಗತ್ತನು? ಕಾವೇರಿ ಇಂಗ್ಲೀಷ್ ಕಲಿತು ಏನು ಬಕ್ಬರ್ಲಿ ಬೀಳ್ತಿ? ಅದೆಲ್ಲ ಬೇಡ. ನಿಮ್ಮ ಅತ್ತಿಗೆ ಹೇಳು ನಾ ಕಲಿಯಂಗಿಲ್ರಿ ಅಂತೇಳಿ. ಯಾತಿ ನಾನು ನಿನ್ನ ಮನೆಗಿದ್ದೆ. ನಾನು ನಿನ್ನ ಮಾತು ಕೇಳ್ತಿದ್ದೆ. ಈಗ ಯಾಕೆ ನಿನ್ನ ಮಾತು ಕೇಳ್ಬೇಕು? ಇದು ನನ್ನ ಮನೆ. ನಮ್ಮ ಅತ್ತಿ ಹೇಳ್ದಂಗೆ ನಾ ಕೇಳ್ತೀನಿ. ನೀ ಏನು ಹೇಳಕ್ಕೆ ಬರಬೇಡ. ಬಾಯಿ ದೊಡ್ಡ ಬಾಳಾಗೈತಿ ಬಿಡು. ಜಪಾನ ಜತ್ನ ಮಾಡಿದವ್ರದ್ದು ಹೋತು ಬಿಡು. ಈಗ ಇದು ಬಂದತಿ. ನೆನಪಿರ್ಲಿ. ನಾನು ನಿನಗೆ ಜಪಾನ ಜತ್ನ ಮಾಡೀನಿ. ಒಂದು ರೊಟ್ಟಿ ಹಾಕಿನಿ. ನೆನಪಿರ್ಲಿ. ನನ್ನಿಂದ ನಿನಗೆ ತೊಯ್ಬೋಗ ಬಂದತಿ. ನೀ ನನ್ನ ಜಪಾನ ಜತ್ನ ಮಾಡಿ ಅಂತೇಳಿ ನೀ ಹೇಳ್ದಂಗೆ ಕೇಳ್ಬೇಕನೇ ಎತ್ತಿ? ನನಗೂ ನಂದೇ ಆದಂಥದ್ದು ಜೀವನ ಇಲ್ಲನ? ನಿನ್ನ ಮನೆಗಿದ್ದೆ, ನೀ ಹೇಳ್ದಂಗೆ ಕೇಳಿದೆ. ಈಗ ಇದು ನನ್ನ ಮನೆ. ನಾನು ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ತೀನಿ. ಏನಿದ್ರು ನಿನ್ನ ಮನೆಗೆ ಇಟ್ಕೊ. ನಾನು ನಿನ್ನ ಮನೆಗಿಲ್ಲ ಎತ್ತಿ. ಈಗ ನನ್ನ ಮನೆಗದೀನಿ. ಕೈ ಹೇಳಿ ಶ್ರೀ ಬಸಮ್ಮ, ನನ್ನ ಸೊಸಿ ಮ್ಯಾಗ ಕೈ ಮಾಡ್ತೀರೇನ? ಎಷ್ಟು ಧೈರ್ಯ ನಿಮ್ಗೆ? ನೋಡ್ರಿ, ನಿಮ್ಗೆ ಗೊತ್ತಿಲ್ಲ ಏನು ಇದು ವಿಚಾರ. ಈಕೆ ಏನು ಮಾಡ್ಲಿ ಗೊತ್ತೇನ ಕಾವೇರಿ? ಈಕೆ ಹೆಸರು ಭಾಳ ಕಂತ್ರಿ ಬುದ್ಧಿ ಅದಾವ್ರಿ. ನನ್ನ ಸೊಸಿ ಬಗ್ಗೆ ಹಗುರವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನನ್ನ ಸೊಸಿ ಏನು ಅನ್ನೋದು ನನಗೆ ಗೊತ್ತೈತಿ. ನೋಡ್ರಿ, ನಾ ಏನು ಹೇಳ್ತೀನಿ ನೋಡ್ರಿ, ಒಂದಿಟ್ಟು ಕೇಳ್ರಿ ನನ್ನ ಮಾತು. ನಾನು ಸುಮ್ಮನೆ ಸಿಟ್ಟು ಮಾಡ್ಕೊಳಕ್ಕೆಲ್ಲ ಇಂಗ್ಲೀಷ್ ಹೇಳ್ಕೊಡಕ್ಕೆ ಬರ್ತಾನಲ್ಲ ಆ ಹುಡುಗನ್ನ ಕೂಡ ಕುಂತ್ಕೊಂಡು ಕೈ ಮುಟ್ಟಿ ಮೈ ಮುಟ್ಟಿ ಮಾತು ಹೇಳಕತ್ತಾಳ. ಚಂದಲ್ಲವ ಅಂದಿದ್ದಕ್ಕೆ ನನಗೆ ಎದುರು ಮಾತಾಡಕತ್ತಿಲ್ಲ. ಅದಕ್ಕೆ ಕೈ ಎತ್ತಿದ್ದೀನಿ ರೀ. ನಾ ಮಾಡಿ ತಪ್ಪನ್ರಿ. ಎತ್ತಿ ಏನು ಹೇಳಕತ್ತಿ ನೀನು? ಸುಮ್ ಕುಂದ್ರು. ನೀ ಏಟದ ಏನೋ ಗೊತ್ತಿಲ್ಲ. ನೀವು ಬಾಯಿ ಮುಚ್ಚಿರಿ ಬಸಮ್ಮ. ನನ್ನ ಸೊಸಿ ಏನು ಅನ್ನೋದು ನನಗೆ ಗೊತ್ತೈತಿ. ನೀವೆಲ್ಲ ಸಮಜಾಯಿಸಿ ಕೊಡಕ್ಕೆ ಹೋಗ್ಬೇಡ್ರಿ. ನನ್ನ ಸೊಸಿ ಬಗ್ಗೆ ಇನ್ನೊಂದು ಹಗುರವಾಗಿ ಮಾತಾಡಿದ್ರೆ ಮತ್ತೆ ಸರಿ ಇರಂಗಿಲ್ಲ ನೋಡು. ಬೀಗರಂದಿಂದ ಬೀಗ್ರ ಥರ ಇರ್ಬೇಕು. ಅದು ಬಿಟ್ಟು ಯಜಮಾನಿಕೆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನನ್ನ ಸೊಸಿ ಹೆಂಗದ ಏನು ಎತ್ತ ಅಂತ ನನಗೆ ಗೊತ್ತೈತಿ. ಇನ್ನೊಂದು ಸತಿ ಕೈ ಎತ್ತಿದ್ರೆ ಅಷ್ಟ ಕತಿ. ಈಗ ನಿಮ್ಮ ಮನೆಗೆ ಇಲ್ಲಕಿ ಕಾವೇರಿ ನನ್ನ ಮನೆಗೆ ಅದಾಳ. ಆಕಿ ನನ್ನ ಮನೆ ಹೊಡಿವಿ. ನನ್ನ ಮನೆ ನನ್ನ ಸೊಸಿನ ಹೊಡಿಯಾಕ ನಿಮ್ಗೆ ಯಾರೇ ಅಧಿಕಾರ ಕೊಟ್ರೆ? ಇನ್ನೊಂದು ಸತಿ ಕೈ ಎತ್ತಿದ್ರೆ ಮತ್ತೆ ಬೇಸಿರಂಗಿಲ್ಲ ನೋಡು. ಬಂದ್ವ್ಯಾ ತಿಂದ್ವ್ಯಾ ಉಂಡ್ವ್ಯಾ ಹೋದ್ವ್ಯಾ ಅನ್ನುವಂಗಿರ್ಬೇಕು. ಅಮ್ಮ ಅದು ದೊಡ್ಡಮ್ಮ ಹೇಳೋದೊಂದು ಸ್ವಲ್ಪ ಕೇಳ್ರಿ. ಕಾವೇರಿ ಹಂಗೆ ಮಾಡ್ಕತ್ತಿದ್ದಳ್ರಿ. ನನಗೆಲ್ಲ ಗೊತ್ತೈತಿ. ನೀವು ಅಷ್ಟರು ಒಂದ ಅಂತೇಳಿ ಕಾವೇರಿನ ಕಂಡ್ರೆ ನಿಮ್ಗೆ ಯಾರಿಗೂ ಆಗಿ ಬರಂಗಿಲ್ಲ. ಸುಳ್ಳು ಒಂದು ಸೊತ್ತೊಂದು ಹೇಳ್ತೀರೇನ? ಬಾಯನ್ ಹಲ್ಲು ಉದ್ರಿಸಿನಿ. ಒಂದ ಮನೆಯವರಾಗಿ ಹೆಂಗಿರ್ಬೇಕು? ಆಕೆ ಬಗ್ಗೆ ಹಂಗತಿ ಮಾತಾಡಕ್ಕೆ ನಾಚಿ ಬರಂಗಿಲ್ಲ ಅಲ್ಲತ್ತ ನಿನಗೆ? ಓದಕ್ಕೆ ಹೆಂಗಿರ್ಬೇಕು ನೀನು? ನೀವು ಹಿಂಗತಿ ಮಾಡೋದಿತ್ತಂದ್ರೆ ನಮ್ಮ ಮನೆ ಬರಕ್ಕೆ ಹೋಗ್ಬೇಡ್ರಿ. ಕಾವೇರಿ ಬಾ. ನೋಡಿದ್ಯಾ ದೊಡ್ಡವ ಹೆಂಗೆ ಐತಿಕಿದ ಆಟ? ಹಂಗೆ ಮೋಡಿ ಮಾಡಿ ಇಟ್ಕೊಂಡ್ಬಿಟ್ರ ನೋಡು ಅಮ್ಮನ್ನ. ಆಕೆ ಅಮ್ಮ ಯಾರ ಕೈಲೂ ಏನೂ ಅನಿಸ್ಕೊಡಂಗಿಲ್ಲ ಕಾವೇರಿಗೆ. ಆಕಿದ ನಡೆಗಾಲಾಗಿ ಬಿಟ್ಟೈತಿ ಈ ಮನ್ಯಾಗ. ಅಂತೂ ಇಂತೂ ರೊಕ್ಕ ಹೊಳಿಸ್ಕೊಂಡು ಬೀಜ ಗೊಬ್ಬರ ತಂದು ಬಿಟ್ವಿ.
ನಿಮ್ಮ ತಲೆ ಅಂದ್ರೆ ತಲೀರಿ. ಇವತ್ತೇನಾದ್ರೂ ಈ ನಾಟಕ ಮಾಡ್ಲಿಕ್ಕಂದ್ರೆ ನಾ ರೊಕ್ಕನ ಹೊಳ್ತಿದ್ದಿಲ್ಲ. ಇನ್ನು ನಿನ್ನ ಉಸಾಬರಿಗೆ ಬರಂಗಿಲ್ಲ ತಗೋ ಅವ್ವ. ನೀನು ನೋಡೋಣ ಹೆದರ್ತಾಳ. ನಿಮ್ಮಂತ ಗಂಡನ ಪಡೆಯಕ್ಕೆ ಭಾಳ ಪುಣ್ಯ ಮಾಡೀನಿ ನಾನು. ಇವೆಲ್ಲ ಓಲ್ಡ್ ಡೈಲಾಗ್, ಅವೆಲ್ಲ ಬಿಟ್ಬಿಡು. ಮತ್ತು ಇನ್ನೇನು ಎಲ್ಲ ಆತಲ್ಲ ನಿಂದು. ಏನು ಚಲೋ ಮಾಡ್ಕೊಂಡು ನಿನ್ನ ಕೆಲಸ ನೀನು. ಸರಿ ರೀ. ಹಂಗೆ ಮತ್ತು ನೀವು ನಾ ಹೇಳಿದ ಕೆಲಸ ಏನು ಮಾಡೋದಿರಿ? ಪಾರು ಅದನ್ನ ಮಾಡೋಕೆ ರೊಕ್ಕ ಬೇಕು. ನನ್ನ ಹತ್ರ ಅಷ್ಟು ರೊಕ್ಕದವನ. ಬ್ಯಾಂಕ್ನಾಗ ಲೋನ್ ಕೊಡ್ತಾರೆ. ಲೋನ್ ತೊಗೊಂಡು ಮಾಡ್ಬೋದಲ್ರಿ. ನಮ್ಮ ಕೈಯಾಗ ರೊಕ್ಕಿಲ್ಲ, ನಮ್ಗೇನೂ ಆಗಂಗಿಲ್ಲ ಅಂದ್ರೆ ಹಿಂಗೆ ಹಿಂದೆ ಉಳ್ಕೊಂತ ಹೋಗ್ಬಿಡ್ತತಿ. ಏನೂ ಮಾಡೋಕೆ ಆಗಂಗಿನೂ ಇಲ್ಲ. ಪರವ ಅದು ಏನದು? ಎದಕ್ಕೆ ಲೋನ್ ತೆಗಿತೀರಿ? ಹಾಂ, ಎದಕ್ಕೆ ರೊಕ್ಕ ಬೇಕು? ಇವರಿಗೆ ಕೆಲ್ಸಕ್ಕೆ ಹೋಗಕ್ಕೂ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಒಂದು ಅಂಗಡಿನಾರ ಮಾಡ್ರಿ ಅಂತಂದೆ ನಾನು. ಬೀಜ ಗೊಬ್ಬರ ಅಂಗಡಿ ಮಾಡಿದ್ರೆ ಅದು ಚಲೋ ತಗ ನಡಿತೈತೆ. ಅಲ್ಲೇ ಒಂದು ಸ್ವಲ್ಪ ಸಿಮೆಂಟ್ ಅದನ್ನ ಇಟ್ಕೊಂಡು ಮಾಡಿದ್ರೆ ಆಗಂಗಿಲ್ಲ ರೀ ಮಾವ್ರೆ. ರೊಕ್ಕ ಇಲ್ಲ ಅಂತಾರೆ ನೋಡ್ರಿ ಮಾವ್ರಿ. ಈಗ ಅಲ್ಲೋ, ಬೇರೆ ಕಡೆ ಎದಕ್ಕೆ ಸಾಲ ತೆಗಿಸ್ಬೇಕು? ಯಾಕ ನನ್ನ ಹತ್ರ ರೊಕ್ಕ ಅದಾವಿಲ್ಲ, ತೆಗೆದು ಕೊಡ್ತೀನಿ, ಚಲೋ ಮಾಡಿ ಅಂಗಡಿನ. ಅಪ್ಪ, ಅದು ನೀವು ಶ್ರಮಪಟ್ಟು ದುಡ್ದಂಥದ್ದು ರೊಕ್ಕ. ಈಗ ಅದನ್ನು ನಾನು ಬಳಸ್ಕೊಳೋದು ಎಷ್ಟು ಮಟ್ಟಿಗೆ ಸರಿ ಹೇಳ? ಈಗ ಬ್ಯಾಂಕಿಗೆ ಇಟ್ಟಿದ್ದು ಫಿಕ್ಸ್ ಡಿಪಾಸಿಟ್ ಮುಂದೆ ನನಗೆ ಏನಕ್ಕೆ ಏನಾರು ಆದ್ರೂ ನಿಮ್ಗೆ ಬಿಟ್ಟು ಹೋಗ್ತೀನಿ. ಕಷ್ಟಕ್ಕಾಗಲಾರ್ದು ರೊಕ್ಕ ತೊಗೊಂಡು ಏನು ಮಾಡೋದು? ನಾ ರೊಕ್ಕ ಕೊಡ್ತೀನಿ, ನೀನು ಚಲೋ ಮಾಡಿ ಅಂಗಡಿನ. ಮತ್ತೆ ನಿನ್ನ ಕೈಯ ರೊಕ್ಕ ಆದಾಗ ಅವನು ಮತ್ತೆ ನನ್ನ ಹೆಸರಲ್ಲಿ ಫಿಕ್ಸ್ ಡಿಪಾಸಿಟ್ ಇಡ ಆತನ. ಸರಿ ರೀ ಅಪ್ಪ. ಈಗಿನ ಕಾಲದಾಗ ನಿನ್ನಂತ ಮಗನ ನಿನ್ನಂತ ಸೊಸಿನ ಪಡೆಯಕ್ಕೆ ಪುಣ್ಯ ಮಾಡೀನಿ. ಅಪ್ಪ ಅವನ ಕಡೆ ರೊಕ್ಕ ಇತ್ತು ಅಂದ್ರೆ ಆ ತಲೆ ಮ್ಯಾಗ ಕಲ್ಲು ಹೋಗೋದಾದ್ರೂ ತೊಗೊಂಡು ಹೋಗೋ ಮಕ್ಳು ಇರ್ತಾರೆ. ಅಂಥದ್ರಾಗ ನೀವಿಬ್ರು ಸ್ವಂತ ದುಡಿಮೆಯಿಂದ ಮುಂದಕ್ಕೆ ಬರಬೇಕು. ನಾವು ಏನೋ ಒಂದು ಮಾಡ್ಕೋಬೇಕಂತಿರಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನನಗೆ. ಅಪ್ಪ, ಆ ಹಳೆ ಮನೆಯನ್ನು ಬಾಡಿಗೆ ಕೊಟ್ರೇನ? ಹ್ಞೂನಪ್ಪ. ಏನು ಸುಮ್ಮನೆ ಅದನ್ನು ಕೀಲಿ ಹಾಕಿ ಕೈ ಬಿಟ್ರೆ ಎಲ್ಲ ಹೇಗೆ ನಾಡಿ ಹಾಳಾಗೋಗ್ಬಿಡ್ತದೆ ಮನೆ. ಹಳೆ ಮನೆ ಸುಮ್ಮನೆ ಒಂದು ತಿಂಗಳಿಗೆ ಒಂದು 800 ರೂಪಾಯಿಗೆ ಬಾಡಿಗೆ ಕೊಟ್ಟಿನಿ. ಸುಮ್ಮನೆ ಕೈ ಸಾಪಸ ಹುಡ್ಕೊಂಡಿರ್ತಾರ, ಹೌದಿಲ್ಲ? ಹಂಗೆ ಬಿಟ್ಬಿಟ್ವಿ ಅಂದ್ರೆ ಮನೆ ಎಲ್ಲ ಹಾಳಾಗಿ ಹೋಗ್ಬಿಡ್ತತಿ. ನನ್ನ ಹೆಂಡತಿ ಅನ್ಸಿದಲ್ಲ, ನನಗೆ ಭಾಳ ಖುಷಿ ಆಯ್ತು ನೋಡು. ಹಿಂಗೆ ಮಾಡಕ್ಕೀಗ ಇಲ್ಲಾಂದ್ರೆ ಆಕಿ ಒಟ್ಟ ಕೈಗೆ ಸಿಗಂಗಿಲ್ಲ. ನನ್ನ ಹೆಂಡತಿ ಹಂಗೆ ಹೊಡಿತಿದ್ದ ಹೊಡಿಯನ. ಯಪ್ಪ ಸುಮ್ಮಿರಿ. ಆ ಸ್ವಾತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ಒಂದು ಹೋಗಿ 9 ತಾಸಿತ್ತು. ಹೌದೌದು, ನಿಮ್ಮ ಅವ್ನ ಕಿವಿ ಅಂಕರು ಮೊದ್ಲೇಕ ಗನ ಚುರುಕದವು. ಇಲ್ಲೇನು ಮಾತಾಡೋದು ಬೇಡ. ಯಾರದಿರಿ? ಯಾರು? ಒಳಗೆ ಬರ್ರಿ. ಪಾರವ, ಇವ್ರ ನಮ್ಮ ಮನೆಗೆ ಬಾಡಿಗೆ ಬಂದಾರು. ಓ ಹೌದ್ರಿ. ಮನೆಗೆ ಹಾಲು ಸಾಕತ್ತೀವ್ರಿ. ಅದಕ್ಕೆ ನೀವು ಬಂದು ಹೋರಿ. ಆಯ್ತು ಹೋರಿ. ಅಂದಂಗೆ ನಿಮ್ದು ಯಾವ ಊರು ರೀ? ನಮ್ದು ಅತ್ತಾಗ ಆಲಿಮಟ್ಟಿ ಕಡೆ ರೀ. ಅಂದ್ರೆ ನಮ್ಮದು ಮುಳುಗಡೆ ಊರು ರೀ. ಅದು ಆಲ್ಮಟ್ಟಿನ ಟೈಮಿನ ಹಿನ್ನೀರಾಗ ನಮ್ಮ ಊರು ಮುಳುಗಿ ಹೋತ್ರಿ. ಅದಕ್ಕೆ ನಾ ಇತ್ತಾ ಬಂದೆ ನೋಡ್ರಿ. ನಿಮ್ಗೆ ಮತ್ತು ಊರೆಲ್ಲ ಕೊಟ್ಟಾರಲ್ರಿ, ಅಂದ್ರೆ ಅದ ಊರನ್ನವ್ರು. ನೀವು ಬೇರೆ ಕಡೆ ಊರು ಮಾಡ್ಕೊಂಡಿರ್ಬೋದು ಅಂತಂದ್ರಲ್ಲ, ಯಾಕ್ರಿ ನೀವು ಅಲ್ಲಿ ಇರಲಿಲ್ಲನ? ಅದು ಒಂದು ಸ್ವಲ್ಪ ಅದು ಅಣ್ಣ ತಮ್ಮದ ಜಗಳ ಸಂಬಂಧ ನಾವು ಬೇಡ ಬೇಡ, ಊರು ಬೇಡ, ಯಾರು ಬೇಡ ಅಂತ ಇತ್ತಾ ಬಂದೇವು ನೋಡ್ರಿ. ಓ ಹೌದ್ರಿ. ಕೂಡ್ರಿ, ಚಹಾ ಮಾಡ್ತೀನಿ ಅಂತ. ಚಹಾ ಕುಡಿದು ಹೋಗಕತ್ರಿ. ಅಯ್ಯ ಬ್ಯಾಡ್ರಿ, ಹೊತ್ತು ಆಗೈತಿ, ಹಾಲು ಉಕ್ಸೋದೈತಿ. ಅದಕ್ಕೆ ನೀವು ಬಂದ್ರೆ ಚಲೋ ಆಕಿತ್ತು. ಬಂದ ಬಿಡ್ರಿ ಈಗ. ಪಾರವ, ಹೋಗ್ಬರು. ಸರಿ ರೀ ಮಾವ್ರ. ಅಯ್ಯವ್ವ ಕಯ್ಯ, ಯಾ ನಮೂನಿ ಬ್ಯಾನಿಗೈತಿ ಯವ್ವ. ನಮ್ಮ ಮತ್ತೆಲ್ಲ ಹೊಟ್ಟೆಗೆ ಹಿಟ್ಟು ಮಾಡಿಬಿಡ್ಲೆ ಯವ್ವ. ಪಾರಿ ಮೈ ಮೇಲೆ ಬಂದು. ಅಯ್ಯೋ ದೇವ್ರೆ. ಪಾರಿ ಎಲ್ಲಿ ಹೋದೆ? ಪಾರಿ ಪಾರಿ. ಏನ್ಲಿ ಪಾರಿ ಅಂತ ಕರಿತಿ ಸೊಸಿನ? ಯಾಕ ಪಾರವ್ವ ಅಂತ ಕರೆಯಕ್ಕೆ ಕೊಡಂಗಿಲ್ಲನ? ಅದು ಬೇರೆ ಕೇಳಕ್ಕಿಗೆ. ಎಲ್ಲಿ ಆಯ್ತಿ? ಒಂದು ಹಳೆ ಮನೆ ಬಾಡಿಗೆ ಕೊಟ್ಟಿನಿಲ್ಲ, ಅವರು ಹಾಲು ಉಕ್ಸಾಕ ಕರ್ಕೊಂಡು ಹೋಗ್ಯಾರ. ಬರ್ರಿ ಅಂತ ಮನೆ ಮುಟ್ಟ ಬಂದಿದ್ರ ಕರ್ಕೊಂಡು ಹೋದ್ರು. ಅವ್ರು ಕರೆದ್ರೆ ಈಕಿ ಹೋಗ್ಬಿಟ್ಲನ? ಮನ್ಯಾಗ ನಾನು ಬೇಕೆಂತಿದ್ದೀನಿ, ಹೇಳಿ ಹೋಗ್ಬೇಕನ್ನೋ ಖಬರಿ ಇಲ್ಲ ನಕ್ಕಿಗೆ. ನೋಡ್ಲಾ ಕುಮ್ಯ, ನಿನ್ನ ಹೆಂಡತಿಗೆ ಎಷ್ಟು ಸಂಸ್ಕಾರ ಐತೆ ನೋಡು. ಹೇಳಿ ಹೋಗ್ಬೇಕನ್ನೋ ಖಬರಿ ಇಲ್ಲ. ಮನ್ಯಾಗ ಹತ್ತಿರ್ತಾಳ, ಅತ್ತಿ ಮುಂದೆ ಹೇಳಿ ಹೋಗ್ಬೇಕು ಅನ್ನೋದಿಲ್ಲ. ಒಟ್ಟ ತಂದ ಕಾರ್ಬಾರ ಆಗ್ಬಿಟ್ಟತಿ ಮನ್ಯಾಗ ಆಕಿದ್ದು. ನನಗೆ ಹೇಳಿ ಹೋಗ್ಯಾಳ ಅಲ್ಲನ? ಮತ್ತೆ ನಿನಗೆ ಸಪ್ರೇಟಾಗಿ ಹೇಳ್ಬೇಕನ? ಯಾಕ ನಾ ಹೊಕ್ಕಿದ್ದಿಲ್ಲನ? ತಂದೇನಿತ್ತು ಹಣಬಾನ ಮಾಡಕ್ಕೆ. ಮನ್ಯಾಗ ದಗದ ತುಸಾದವನ, ಮನೆ ದಗದ ಮಾಡ್ಬೇಕಿಲ್ಲ. ಓಡಿ ಎಲ್ಲಿ ಹೋಗ್ಯಾಳ? ಬರೀ ಇಂಥದ್ದು ಬೇಕು ನೋಡು. ಹೋಲ್ ಬಿಡಲಿ, ಏನ್ ತಪ್ಪಾತು? ನೀ ಹಿಂಗತಿ ಮಾಡಿದ್ದಕ್ಕನ ನಮ್ಮವ್ವ ಆಕಿ ಮೈ ಮೇಲೆ ಬಂದು ನಿನ್ನ ಮೈಯಿನ ಹಳಿ ಕಟ್ಟಿದ್ದು. ನಿನ್ನರ ಚಂದನ ಬುದ್ಧಿ ಕಲ್ಕೋ.